ಇವತ್ತು ಜಂಟಿ ಅಧಿವೇಶನ ನಡೆಯಬೇಕು. ಅಧಿವೇಶನದ ರಾಜ್ಯಪಾಲರ ಭಾಷಣವನ್ನು ಈಗ ಮಾಡದೆ ಅರ್ಧಕ್ಕೆ ಮೊಟಕುಗೊಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಈಗ ರಾಜ್ಯಪಾಲರನ್ನ ಬಿಜೆಪಿ ಏಜೆಂಟ್ ಅಂತೇಳಿ ಆರೋಪ ಮಾಡ್ತಿರುವಂಥದ್ದು. ಅದ್ರ ಜೊತೆಯಲ್ಲಿ ಈ ಒಂದು ಭಾಷಣವನ್ನು ಮಾಡದೆ ಈಗ ಟೇಬಲ್ ಮಾಡಿ ಹೋಗಿರುವಂಥದ್ದು. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹಂಸರಾಜ್ ಭಾರದ್ವಾಜ್ ಅನ್ನುವಂಥ ಒಬ್ಬ ರಾಜ್ಯಪಾಲರಿದ್ದರು. ಅವರ ಭಾವನೆಗಳಿಗೆ ಏನೋ ಧಕ್ಕೆ ಆಯಿತು ಅನ್ನುವ ಕಾರಣಕ್ಕೆ ಅವರು ಆ ಪುಸ್ತಕವನ್ನು ನೋಡಿ ಹಾಗೆ ಮಡಚಿಟ್ಟು ಹೋದರು. ಹಾಗಂದ್ರೆ ಅವರು ನೀವು ಕಾಂಗ್ರೆಸ್ ಏಜೆಂಟ್ ಅಂತೀರಾ? ಆ ಶಬ್ದ ನಾವು ಬಳಸಿದ್ದೇವಾ? ಇಲ್ಲ. ರಾಜ್ಯಪಾಲರನ್ನು ಗೌರವಿಸಿ ಕೇಂದ್ರ ಸರ್ಕಾರವನ್ನು ಗಮನದಲ್ಲಿಟ್ಕೊಂಡು ಒಕ್ಕೂಟದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಮುತ್ಸದ್ದಿಯಾಗಿ ರಾಜಕಾರಣಿ ಆಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಅನುಭವದ ವಿಚಾರವನ್ನು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಿದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಅದೇನೋ ಗೊತ್ತಿಲ್ಲ. ಈಗ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರಂಥ ಒಂದು ಸಂವಿಧಾನ ಹುದ್ದೆಯನ್ನು ಸತ್ಯಕ್ಕೆ ದೂರವಾದ ಶಬ್ದಗಳನ್ನು ಅವ್ರ ಬಾಯಿಂದ ಬಳಸಬೇಕು ಅಂತ ತೀರ್ಮಾನ ಮಾಡಿದ್ದೇ ತಪ್ಪು ಅಂತ ನಂಗೆ ಅನಿಸುತ್ತೆ. ಒಂದು ವೇಳೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥ ಜವಾಬ್ದಾರಿ ಇದ್ದರೆ ಇವರಿಗೆ ಸದನದಲ್ಲಿ ಅವಕಾಶಗಳಿತ್ತು. ಅದನ್ನು ಬಿಟ್ಟು ರಾಜ್ಯಪಾಲರ ಬಾಯಿಂದ ಹೇಳಿಸ್ಬೇಕು ಅಂತ ಏನಿರಲಿಲ್ಲ. ಅಂಥ ದುಸ್ಸಾಹಸಕ್ಕೆ ಇವರು ಇಳಿಬಾರ್ದಾಗಿತ್ತು ಇಂಥ ಮುತ್ಸದ್ದಿಯಾಗಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಜಿ ರಾಮ್ಜಿ ಕಾಯ್ದೆ ಅನ್ನೋದು ಬಡವರ ಪರವಾಗಿ ತಂದಿರುವಂಥ ಕಾಯ್ದೆ ಅದು. ಆ ಕಾಯ್ದೆಯಲ್ಲಿ 100 ದಿವಸಗಳ ಕಾಲ ಉದ್ಯೋಗ ಕೊಡ್ತಾ ಇರುವುದನ್ನು 125 ದಿವಸಕ್ಕೆ ಹೆಚ್ಚಿಸಿದ್ದಾರೆ. ಯಾರ ಪರವಾಗಿ? ಬಡವರ ಪರವಾಗಿ. 15 ದಿವಸಗಳ ಕಾಲ ಕೂಲಿಗೋಸ್ಕರ ಕಾಯಬೇಕಾಗಿತ್ತು, 1 ವಾರದಲ್ಲಿ ಕೊಡಬೇಕು ಅಂತೇಳಿ ಕಾಯ್ದೆ ಹೇಳುತ್ತೆ. ಯಾರ ಪರವಾಗಿ? ಬಡವರ ಪರವಾಗಿ. ಯಂತ್ರಗಳ ಮೂಲಕ ಕಾಮಗಾರಿಯನ್ನು ಮಾಡಿ ಪಶ್ಚಿಮ ಬಂಗಾಳವೂ ಸೇರಿದಂತೆ ಅನೇಕ ಸರ್ಕಾರಗಳು 22,500 ಕೋಟಿ ರೂಪಾಯಿನ ದುರುಪಯೋಗ ಮಾಡಿಕೊಂಡಿವೆ. ಅದನ್ನು ನಿರ್ಬಂಧ ಮಾಡಿ ಜನರ ಮೂಲಕವೇ ಮಾಡಬೇಕು ಅಂತೇಳಿ ತಂದಿರುವಂಥದ್ದು ಈ ರಾಮ್ಜಿ ಕಾಯ್ದೆಯ ಮೂಲ ಉದ್ದೇಶಗಳು. ಎಲ್ಲ ಹಿನ್ನೆಲೆಗಳನ್ನು ಅರ್ಥ ಮಾಡಿಕೊಂಡು ಬಡವರ ಪರವಾಗಿ ತಂದಿರುವಂಥ ಕಾಯ್ದೆಯನ್ನು ಗೌರವಿಸುವ ಬದಲು ರಾಜಕೀಯ ಕಾರಣಗಳಿಗೋಸ್ಕರ ದ್ವೇಷಿಸಿ ರಾಜ್ಯಪಾಲರ ಬಾಯಿಂದ ತಪ್ಪು ಸಂದೇಶ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇ ಒಂದು ತಪ್ಪು ಅಂತ ನಾನು ಅಂದ್ಕೊಂಡು, ರಾಜ್ಯಪಾಲರು ಇವತ್ತು ಭಾಳ ಅನುಭವ ಇರುವವರಾದ್ರಿಂದ ಈ ಒಂದು ವೇಳೆ ಅವರು ರಾಜ್ಯಪಾಲರು ಇವತ್ತು ಬಾರದೇ ಇದ್ದದ್ದಿದ್ದರೆ ಎರಡೂ ಸದನಗಳ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುನ್ನಡೆಯೋದು ಕಷ್ಟ ಇತ್ತು ನಿಯಮ ಪ್ರಕಾರ, ಸಂವಿಧಾನ ಪ್ರಕಾರ. ಆದರೆ ಇವತ್ತು ಅವರು ಬಂದಿದ್ದಾರೆ. ತನ್ನ ವಿಚಾರಕ್ಕೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡೋದನ್ನು ಗಮನದಲ್ಲಿಟ್ಟುಕೊಂಡು ಅವರು ಅದನ್ನು ಮಂಡಿಸಿ ಹೋಗಿದ್ದಾರೆ. ಹಾಗಾಗಿ ಅವರ ಮುತ್ಸದ್ದಿತನ ನಾವು ಗೌರವಿಸಬೇಕು ಅಂತ ನನಗನ್ಸುತ್ತೆ. ಬಿಜೆಪಿ ಹೊರತುಪಡಿಸಿದ ರಾಜ್ಯಗಳಂದರೆ ಕೇರಳ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಈ ರೀತಿಯಾದ ಘಟನೆ ನಡೆಯುತ್ತೆ. ಈಗ ಕರ್ನಾಟಕದಲ್ಲಿ ನಡೀತಿರೋ ಎಲ್ಲೊಂದು ಕಡೆ ರಾಜ್ಯಪಾಲರು ಬಿಜೆಪಿ ಕೇಂದ್ರ ಸರ್ಕಾರ ಹೇಳಿರುವ ಮಾತನ್ನು ಕೇಳ್ತಿದೆ ಅಂತ ಆರೋಪ. ಸರ್, ಕೇಂದ್ರ ಸರ್ಕಾರ ಏನನ್ನೂ ಹೇಳಿಲ್ಲ. ಕೇಂದ್ರ ಸರ್ಕಾರ ಯಾವುದೇ ನಿರ್ದೇಶನವನ್ನು ಕೊಟ್ಟಿಲ್ಲ. ಸಂವಿಧಾನಬದ್ಧವಾದಿ ಅನುಭವ ಇರುವಂಥ ರಾಜ್ಯಪಾಲರು ತಮ್ಮ ಅವರ ವಿವೇಚನೆ ಮೂಲಕ ನ್ಯಾಯವಾದ ತೀರ್ಮಾನವನ್ನು ತಗೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಕೇಂದ್ರ ಸರ್ಕಾರವನ್ನು ಗೌರವಿಸಬೇಕು, ಕೇಂದ್ರ ಸರ್ಕಾರವನ್ನು ಅಭಿನಂದಿಸಬೇಕು, ರಾಜ್ಯಪಾಲರನ್ನು ಅಭಿನಂದಿಸಬೇಕು. ಯಾಕೆಂದರೆ ಹೊಸ ಸಮಸ್ಯೆ ಸೃಷ್ಟಿ ಮಾಡಿಲ್ಲ ಅವರು. ಇವರು ಸೃಷ್ಟಿ ಮಾಡಿರುವಂಥ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕಿ ಒಂದು ಗೌರವದ ಮಾರ್ಗದಲ್ಲಿ ಈ ಸದನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಭಾವನೆ. ಇದೇ ನರೇಗಾ ಒಂದು ಹೆಸರೇನಿದೆ, ಹೆಸರನ್ನು ಚೇಂಜ್ ಮಾಡಿದೆ, ಹೊಸ ಯೋಜನೆಗಳನ್ನು ಆ್ಯಡ್ ಮಾಡ್ಬೋದಾಯಿತು. ಆದರೆ ರಾಮ್ಜಿ ಅಂತ ಹೆಸರು ಏನಕ್ಕೆ ಚೇಂಜ್ ಮಾಡಬೇಕಾಯಿತು ಅಂತ ಒಂದು ಸರ್ಕಾರ ಬಂದಾಗ, ಹೊಸ ಕಾಯ್ದೆ ತಂದಾಗ ಹೆಸರು ಬದಲಾವಣೆ ಮಾಡೋದು ರೂಢಿ. ಈ ಹಿಂದೆ ಪಂಚಾಯತ್ ರಾಜ್ ಕಾಯ್ದೆಯನ್ನು 92-93ರಲ್ಲಿ ಅವತ್ತಿನ UPA ಸರ್ಕಾರ ತಗೊಂಡು ಬಂತು. ನಂತರ ರಮೇಶ್ ಕುಮಾರ್ ಕೊಟ್ಟ ವರದಿಯನ್ನು ಅವಲಂಬಿಸಿ ಕರ್ನಾಟಕ ಸರ್ಕಾರ ಅದನ್ನು ಗ್ರಾಮ ಸ್ವರಾಜ್ ಅಂತೇಳಿ ತಿದ್ದುಪಡಿ ಮಾಡ್ತು. ಅದರತ್ತ ಪಂಚಾಯತ್ ರಾಜ್ಯ ಮೂಲ ಉದ್ದೇಶಕ್ಕೆ ಧಕ್ಕೆ ಅಂತೇಳಿ ಅಲ್ಲ. ಆ ಹೊಸ ಕಾಯ್ದೆ ತಂದಾಗ ಹೊಸ ಯೋಜನೆಯನ್ನು, ಹೊಸ ಹೆಸರನ್ನು ರೂಢಿ. ನಾನೇ ಕರ್ನಾಟಕದಲ್ಲಿ ಮಂತ್ರಿ ಆಗಿದ್ದಾಗ ಸಪ್ತಪದಿ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿ ತಗೊಂಡು ಬಂದೆ. ಅದೇ ಯೋಜನೆಯನ್ನು ಹಾಗೆ ಇಟ್ಕೊಂಡು ಇವತ್ತು ಮಾಂಗಲ್ಯ ಭಾಗ್ಯ ಅಂತೇಳಿ ಮಾಡಿದ್ದಾರೆ. ಅದು ಸರ್ಕಾರ ಬಂದಾಗ ಅವರು ಹೆಸರಿಟ್ಟಿದ್ದಾರೆ. ಅವರು ಆಸಕ್ತಿ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಹೊಸ ಕಾಯ್ದೆಯನ್ನು ತೆಗೆದುಕೊಂಡು ಬಂದ, ಉದ್ಯೋಗ ಖಾತ್ರಿಗೆ ಹೊಸ ಕಾಯ್ದೆಯನ್ನು ತೆಗೆದುಕೊಂಡು ಬಂದಾಗ ಮಹಾತ್ಮ ಗಾಂಧೀಜಿಯವರು ಗೌರವಿಸುವಂಥ ಶ್ರೀರಾಮನ ಹೆಸರು ನೀಡಲಾಗಿದೆ. ಅದನ್ನು ಕೂಡ ಗೌರವಿಸಬೇಕಾಗಿತ್ತು ಅಂತ ನನ್ನ ಆಸೆ. ಇದಿಷ್ಟು ಕೋಟ ಶ್ರೀನಿವಾಸ್ ಪೂಜಾರಿ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ಯಲವೆಗ್ಲು, ಜನತಾ ಟಿವಿ, ಬೆಂಗಳೂರು.